ಜನರಿಗೆ ನಾಯಿಗೆ ಇರೋ ವ್ಯತ್ಯಾಸ ಏನ್ ಗೊತ್ತಾ? ನಾಯಿಗೆ ಒಂದ್ಸರಿ ಊಟ ಹಾಕಿದ್ರೆ ಅದು ಸಾಯೋ ತನಕ ನೆನ್ಪಿಟ್ಕೊಳ್ಳುತ್ತೆ. ಅದೇ ಜನರು ನಾವು ಚಿಕ್ಕವರಾಗಿದ್ದಾಗಿಂದ ನಮ್ಮನೇಲೆ ಬಂದು ತಿಂತಾರೆ, ನಮ್ಮನೇಲೆ ಬಂದು ಉಣ್ತಾರೆ, ಎಲ್ಲ ಇರ್ತಾರೆ. ಬಟ್ ಒಂದ್ಸರಿ ನಾವು ಊರ್ಗ್ ಹೋದಾಗ ಕಷ್ಟದಲ್ಲಿದೀವ ಸುಖದಲ್ಲಿದೀವ ಅಂತ ಒಂದ್ಸರಿನೂ ಮಾತಾಡ್ಸೋದಿಲ್ಲ. ಅದೇ ನಾಯಿ ಆ ಒಂದ್ಸರಿ ಊಟ ಹಾಕಿರೋದಕ್ಕೆ ಇನ್ನೊಂದ್ಸರಿ ನಾವು ಹೋಗೋಷ್ಟೊಳಗೆ ನಮ್ಮನ್ನ ಗುರ್ತಿಟ್ಟು ಬಂದು ನಮ್ಮನ್ನ ಮಾತಾಡ್ಸುತ್ತೆ ಅದು. ಜನಕ್ಕೂ ನಾಯಿಗಿರೋ ವ್ಯತ್ಯಾಸ ಇದು. ಜನರಿಗೆ ನಾಯಿಗೆ ಇರೋ ವ್ಯತ್ಯಾಸ ಏನ್ ಗೊತ್ತಾ? ನಾಯಿಗೆ ಒಂದ್ಸರಿ ಊಟ ಹಾಕಿದ್ರೆ ಅದು ಸಾಯೋ ತನಕ ನೆನ್ಪಿಟ್ಕೊಳ್ಳುತ್ತೆ. ಅದೇ ಜನರು ನಾವು ಚಿಕ್ಕವರಾಗಿದ್ದಾಗಿಂದ ನಮ್ಮನೇಲೆ ಬಂದು ತಿಂತಾರೆ, ನಮ್ಮನೇಲೆ ಬಂದು ಉಣ್ತಾರೆ, ಎಲ್ಲ ಇರ್ತಾರೆ. ಬಟ್ ಒಂದ್ಸರಿ ನಾವು ಊರ್ಗ್ ಹೋದಾಗ ಕಷ್ಟದಲ್ಲಿದೀವ ಸುಖದಲ್ಲಿದೀವ ಅಂತ ಒಂದ್ಸರಿನೂ ಮಾತಾಡ್ಸೋದಿಲ್ಲ. ಅದೇ ನಾಯಿ ಆ ಒಂದ್ಸರಿ ಊಟ ಹಾಕಿರೋದಕ್ಕೆ ಇನ್ನೊಂದ್ಸರಿ ನಾವು ಹೋಗೋಷ್ಟೊಳಗೆ ನಮ್ಮನ್ನ ಗುರ್ತಿಟ್ಟು ಬಂದು ನಮ್ಮನ್ನ ಮಾತಾಡ್ಸುತ್ತೆ ಅದು. ಜನಕ್ಕೂ ನಾಯಿಗಿರೋ ವ್ಯತ್ಯಾಸ ಇದು.